ಹಾಯ್ ಮಮ್ಮಿ. ಹೇಳ್ಮ. ನಾನು ವಿಡಿಯೋ ಸೆಟ್ ಮಾಡಿದ್ದೀನಿ. ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟು ಬೇಗ ಸ್ಟಾರ್ಟ್ ಮಾಡ್ಬಿಟ್ಯಾ? ದಿಸ್ ಇಸ್ ಲೋಚನ್ ಬ್ಯೂಟಿ. 2 ಸೆಟ್ಸ್ ಲೆಹೆಂಗಾ ಸೆಟ್ಸ್ ಇದೆ. ಯಾವ ತರ ಬಂದಿದೆ ನೋಡೋಣ ಬನ್ನಿ. ಕ್ರಾಪ್ ಟಾಪ್ ಅಲ್ಲಿ ಬೇಕು ಅಂತ ಕೇಳಿದ್ರು, ಗ್ರೂಪ್ ರೇಷಮ್ದು ಸಿಂಪಲ್ ಆಗಿ ಬೇಕು ಅಂತ ಕೇಳಿದ್ರು. ಬಟ್ ವೆಸ್ಟರ್ನ್ ಆಗು ಕಾಣ್ಬೇಕು, ಟ್ರೆಡಿಷನಲ್ ಆಗು ಕಾಣ್ಬೇಕು. ಸೊ ಯಾವ ತರ ಬಂದಿದೆ ನೋಡಿ, ಇದನ್ನ ಯಾವ ತರ ಕಸ್ಟಮೈಸ್ ಮಾಡಿದೀವಿ ಅಂತ. ಲೆಹೆಂಗಾ ಕ್ಲಾತ್, ಬಾಡಿ ಕ್ಲಾತ್ ಕಸ್ಟಮರೇ ಪ್ರೊವೈಡ್ ಮಾಡಿರೋದು. ಅದಕ್ಕೆ ನಾನು ಡಿಸೈನ್ ಯಾವ ತರ ಕಸ್ಟಮೈಸ್ ಮಾಡಿಸಿದೀನಿ ನೋಡಿ. ಥ್ರೆಡ್ ಅಲ್ಲಿ ಲೆಹೆಂಗಾ ಕಲರ್ ಅಲ್ಲಿ ಥ್ರೆಡ್ ಅಲ್ಲಿ ವರ್ಕ್ ಕೊಟ್ಟೆ, ಪ್ಲಾಫ್ ಪೋರ್ಷನ್ ತರ ಕೊಟ್ಟಿದ್ದೀನಿ. ಇಲ್ಲಿ ಫ್ರಂಟ್ ಅಲ್ಲಿ ವಿ ತಗೊಂಡು ಪ್ಲಾಫ್ ಕೊಟ್ಟಿದ್ದೀನಿ. ಇದ್ರಲ್ಲಿ ಏನಿದೆ ಜರಿ, ಅದಕ್ಕೆ ಜರ್ದೋಸಿ, ವೈಟ್ ಪರ್ಲ್, ಥ್ರೆಡ್ ಮಿಕ್ಸ್ ಮಾಡಿ ವರ್ಕ್ ಕೊಟ್ಟಿದ್ದೀನಿ. ಬ್ಯಾಕ್ ಪೋರ್ಷನ್ ಹೀಗ್ ಬರುತ್ತೆ. ಇದನ್ನ ಈಗ ಫೋಲ್ಡ್ ಮಾಡಿದ್ರೆ ಬ್ಯಾಕ್ ಅಲ್ಲಿ ಕಂಪ್ಲೀಟ್ ಆಗಿ ಚುಚ್ಚಲ್ಲ ನಿಮ್ಗೆ, ಕ್ಲೋಸ್ ಹಾಗೆ ಕುತ್ಕೊಳ್ಳುತ್ತೆ, ಕ್ಲೋಸ್ ಆಗುತ್ತೆ ಅಷ್ಟೇನೆ. ಇದು ಯಾವ ತರ ಬಂದಿದೆ ಫ್ರಂಟ್ ಪೋರ್ಷನ್ ನೋಡಿ. ಫ್ರಂಟ್ ಪೋರ್ಷನ್ ಈ ತರ ಇದೆ, ಬ್ಯಾಕ್ ಪೋರ್ಷನ್ ಅಲ್ಲಿ ಈ ತರ ಇದೆ. ಬೇರೆ ಎಲ್ಲೂ ಬೇಡ ಅಂತಂದ್ರು ಇದಕ್ಕೆ ಫುಲ್ ಸ್ಲೀವ್ಸ್ ಬೇಕು ಅಂದ್ರು, ಸ್ಲೀವ್ಸ್ಗೂ ವರ್ಕ್ ಬೇಡ ಅಂದ್ರು, ಸಿಂಪಲ್ ಆಗಿ ಬೇಕು ಅಂದ್ರಲ್ಲ, ಸೊ ಸ್ಲೀವ್ಸ್ಗೂ ಬೇಡ ಅಂತಂದ್ರು. ಬ್ಯಾಕ್ ಅಲ್ಲಿ ಬಂದು ಚಿಕ್ಕದಾಗ ಒಂದು ವಿ ಕಟ್ ಕೊಟ್ಟು ಅದಕ್ಕೆ ಥ್ರೆಡ್ಸ್ ಕೊಟ್ಟಿದ್ದೀನಿ. ಇದು ಬಂದು ಬ್ಲೌಸ್ ಆಯ್ತು. ಬ್ಲೌಸ್ ಪ್ಯಾಟರ್ನ್ ಆಲ್ ಓವರ್ ಈ ತರ ಇದೆ. ಲೆಹೆಂಗಾ ಅಂತ ಬಂದಾಗ ಕಸ್ಟಮರ್ ಪ್ರೊವೈಡ್ ಮಾಡಿದ್ರು ಅನ್ನಲ್ಲ, ಕಂಪಲ್ಸರಿ 5.5 ಮೀಟರ್ ಬೇಕೇ ಬೇಕು. ಲೆಹೆಂಗಾಗೆ ಫ್ರಿಲ್ಸ್ ಕೊಟ್ಟಿದೀವಿ ಮೇಲೆ, ಫ್ರಿಲ್ಸ್ ಕೊಟ್ಟು ಸ್ಟಿಚಸ್, ಈ ಸ್ಟಿಚ್ ಅಂತೂ ಕಂಪಲ್ಸರಿ ಹಾಕಿರ್ತೀವಿ. ಐರನ್ಗೋಸ್ಕರ ಈ ಸ್ಟಿಚ್ ಹಾಕಿರ್ತೀವಿ. ಈ ಸ್ಟಿಚ್ ನೀವು ಹಾಕೋಬೇಕಾದ್ರೆ ರಿಮೂವ್ ಮಾಡಿದ್ರೆ ನೀವು ಹಾಕೋವರೆಗೂ ಹಾಗೆ ಇದ್ರೆ ಹಾಗೆ ಇರುತ್ತೆ, ಯಾಕಂದ್ರೆ ಸ್ಟೀಮ್ ಐರನ್ ಕೊಟ್ಟಿರ್ತೀವಿ. ಸೊ ಅದರಿಂದ ಹಾಗೆ ಇರುತ್ತೆ. ನೀವು ಹಾಕೋ ಮುಂಚೆ ರಿಮೂವ್ ಮಾಡಿದ್ರೆ ಸಾಕು, ಇದು ಫುಲ್ ಸ್ಪ್ರೆಡ್ ಆಗುತ್ತೆ. ಕಸ್ಟಮರ್ ಮಗು ಚಿಕ್ಕದಾಗಿರೋದ್ರಿಂದ 2 ಡಬಲ್ ಫೋಲ್ಡಿಂಗ್ ಕೊಟ್ಟಿದೀವಿ ಒಳಗಡೆ. ಇದು ರಿಮೂವ್ ಮಾಡ್ಬೋದು, ಯಾಕಂದ್ರೆ ಬಾರ್ಡರ್ಗೆ ಬಂದು ಒಳಗಡೆ ಟಕ್ ಹಿಡಿಬಹುದು. ಇದಕ್ಕೆ ಟಕ್ ಹಿಡಿಯಕ್ಕಾಗಲ್ಲ. 2 ಲೇಯರ್ಸ್ ಆಫ್ ಲೈನಿಂಗ್ ಕೊಟ್ಟಿದ್ದೀವಿ ಒಳಗಡೆ. ಥಿಕ್ನೆಸ್ಗೋಸ್ಕರ 2 ಲೇಯರ್ಸ್ ಆಫ್ ಕ್ಯಾನ್ ಬೇಡ ಅನ್ನೋರ್ಗೆ ಈ ತರ ಮಾಡ್ತೀವಿ. 2 ಲೇಯರ್ಸ್ ಆಫ್ ಲೈನಿಂಗ್ ಕೊಟ್ಟಿದ್ದೀವಿ, ಪ್ರೊವೈಡ್ ಮಾಡಿದೀವಿ. ಈ ಸೆಟ್ ಯಾವ ತರ ಇದೆ, ಈ ಕಾಂಟ್ರಾಸ್ಟ್ ನಿಮ್ಗೆ ಯಾವ ತರ ಅನ್ನಿಸ್ತಾ ಇದೆ, ನನ್ಗೊಂದು ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.